ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಆತ್ಮೀಯದಂತ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಗೌತಮಿ ಜಾಧವ್, ಇವಾಗ ಯಾರಿಗೆ ತಾನೇ ಗೊತ್ತಿಲ್ಲ ಈ ಹೆಸರು. ಇಡೀ ಕರ್ನಾಟಕ ತುಂಬಾನೇ ಫೇಮಸ್ ಆಗಿರುವ ಗೌತಮಿ ಜಾಧವ್ ಇವರು ಬಿಗ್ ಬಾಸ್ ಇಂದ ಪಡ್ಕೊಂಡ ಸಂಭಾವನೆ ಎಷ್ಟು, ವಾರಕ್ಕೆ ಇವರಿಗೆ ಎಷ್ಟು ಸಂಭಾವನೆ ಕೊಡ್ತಿದ್ರು, ಅದಲ್ಲದೆ ಅತಿ ಹೆಚ್ಚು ಸಂಭಾವನೆ ಪಡಿತಿದ್ರು ಅನ್ನೋ ಮಾಹಿತಿ ಕೊಡೋದಿದೆ ಗೌತಮಿ ಜಾಧವ್ ಅವ್ರದ್ದು. ಅಷ್ಟಕ್ಕೂ ಇವರಿಗೆ ಸಂಭಾವನೆ ಎಷ್ಟು ಬಿಗ್ ಬಾಸ್ ಇಂದ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ವಾರಕ್ಕೆ ಎಷ್ಟು ಸಂಭಾವನೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೌತಮಿ ಜಾಧವ್ ಸತ್ಯ ಸೀರಿಯಲ್ಗಿಂತ ಮುಂಚೆ ಗೌತಮಿ ಜಾಧವ್ ಅಂದರೆ ಯಾರು ಅಂತ ಕೇಳ್ತಿದ್ದವರು ಈಗ ಬಿಗ್ ಬಾಸ್ ನಂತರ ಗೌತಮಿ ಜಾಧವ್ ಅಂದರೆ ಇಡೀ ಕರ್ನಾಟಕಕ್ಕೆ ಫೇಮಸ್ ಆಗೋಷ್ಟು ಫೇಮಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಗೌತಮಿ ಜಾಧವ್ ಅವರು. ಅದಲ್ಲದೆ ಬಿಗ್ ಬಾಸ್ ಮನೆಯಿಂದ ಈ ವಾರ ಮನೆಯಿಂದ ಹೊರಬಂದಿರುವಂತಹ ಗೌತಮಿ ಜಾಧವ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಸಮಯ ಉಗ್ರ ಮಂಜು ಅವ್ರ ಜೊತೆ ಕಾಲ ಕಳೆಯುತ್ತಿದ್ದ ಗೌತಮಿ ಜಾಧವ್ ಅವರು ಈಗ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ. ಹೌದು, ಗೌತಮಿ ಜಾಧವ್ ಅವರು ತಮ್ಮ ವ್ಯಕ್ತಿತ್ವದಿಂದಲೇ ಬಿಗ್ ಬಾಸ್ ಮನೆಯಲ್ಲಿ ಸದ್ದು ಮಾಡಿದವರು. ಅದಲ್ಲದೆ ಸದಾ ಪಾಸಿಟಿವ್ ಆಗಿರುತ್ತೇನೆ, ಎಲ್ಲವನ್ನು ಪಾಸಿಟಿವ್ ಆಗಿ ತೆಗೆದುಕೊಳ್ಳುತ್ತೇನೆ ಎಂದು ಗೌತಮಿ ಜಾಧವ್ ಅವರು ಆಗಾಗ ಹೇಳುತ್ತಿದ್ದರು. ಅದಲ್ಲದೆ ಗೌತಮಿ ಜಾಧವ್ ಅವರು ಕೂಡ ಮನೆಯಲ್ಲಿ ಅದೇ ರೀತಿಯಾಗಿ ಇರುತ್ತಿದ್ದರು. ಜೊತೆಗೆ ಹಲವು ಬಾರಿ ನಾಮಿನೇಟ್ ಆದರೂ ಕೂಡ ಎಲಿಮಿನೇಷನ್ ಸೇವ್ ಆಗಿ ಬರ್ತಿದ್ದರು. ಅದಲ್ಲದೆ ಗೌತಮಿ ಜಾಧವ್ ಅವರು ಎಲ್ಲಿಯೂ ತೀವ್ರ ವಾದ ಜಗಳಕ್ಕೆ ಹೋಗ್ತಿರಲಿಲ್ಲ. ಅದಾಗಿ ಎಲ್ಲವನ್ನು ಪಾಸಿಟಿವ್ ಆಗಿ ತಗೊತಿದ್ದ ಗೌತಮಿ ಜಾಧವ್ ಅವರಿಗೆ ವಿಶೇಷವಾಗಿ ಗೌತಮಿ ಮತ್ತು ಉಗ್ರ ಮಂಜು ಅವರ ಗೆಳೆತನ ಕೂಡ ಬಿಗ್ ಬಾಸ್ ಮನೆ ವೀಕ್ಷಕರ ಗಮನಿಸಿದಿತ್ತು. ಹೌದು, ಇವರು ಗೆಳತಿ ಅಂತಲೇ ಫೇಮಸ್ ಆದರು ಗೌತಮಿ ಹಾಗೂ ಮಂಜಣ್ಣ ಅವರು ಕೂಡ. ಅದಲ್ಲದೆ ಉಳಿದ ಸ್ಪರ್ಧಿಗಳಿಗೆ ಹೋಲಿಸಿದರೆ ಗೌತಮಿ ಜಾಧವ್ ಅವರು ನೇರವಾಗಿ ಮುಖಕ್ಕೆ ಬಡಿದಾಗ ಹೇಳ್ತಿದ್ರು ಅಂತಲೇ ಹೇಳ್ಬೋದು. ಅದಲ್ಲದೆ ಬಿಗ್ ಬಾಸ್ನಲ್ಲಿ ಉಳಿದೆಲ್ಲ ಕಂಟೆಸ್ಟೆಂಟ್ಗಳಿಗಿಂತ ಗೌತಮಿ ಅವರೇ ಅತಿ ಹೆಚ್ಚು ಸಂಭಾವನೆ ವಾರಕ್ಕೆ ಪಡಿತಿದ್ದರು ಎನ್ನುವ ಮಾಹಿತಿ ಕೂಡ ಸಿಕ್ಕಿದೆ. ಅಂದರೆ ವಾರಕ್ಕೆ 1.5 ಲಕ್ಷ ರೂಪಾಯಿಯಷ್ಟು ಸಂಭಾವನೆ ಪಡಿತಿದ್ದ ಗೌತಮಿ ಜಾಧವ್ ಅವರು ಅಂತೇಳಿ ವರದಿಗಳ ಪ್ರಕಾರ ಹೇಳಲಾಗಿದೆ. ಅದಲ್ಲದೆ ಈ ಪ್ರಕಾರ ಗೌತಮಿ ಜಾಧವ್ ಅವರು ವಾರಕ್ಕೆ 1.5 ಲಕ್ಷ ಅಂದರೆ ಒಟ್ಟು ಇವರು 16 ವಾರಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದವರು. ಇವರಿಗೆ ಟೋಟಲ್ ಆಗಿ 24 ಲಕ್ಷ ಅಷ್ಟು ಸಂಭಾವನೆ ಸಿಕ್ಕಿದೆ. ಇದಲ್ಲದೆ ಇವರಿಗೆ ವೀಕೆಂಡ್ನಲ್ಲಿ ಅಂತಂದರೆ ಇವರು ಮನೆಯಿಂದ ಹೊರ ಬಂದ ಮೇಲೆ ಸುದೀಪ್ ಅವ್ರ ಕಡೆಯಿಂದ ಕೆಲವೊಂದು ಸ್ಪೆಷಲ್ ಸ್ಪಾನ್ಸರ್ಸ್ ಕಡೆಯಿಂದ ಅಮೌಂಟ್ ಕೂಡ ಸಿಕ್ಕಿದೆ. ಅದು ಬಂದು ಟೋಟಲ್ ಆಗಿ ಬಂತು 2 ಲಕ್ಷ ರೂಪಾಯಿಯಷ್ಟು ಸ್ಪಾನ್ಸರ್ಸ್ ಕಡೆಯಿಂದ ಇವರಿಗೆ ಅಮೌಂಟ್ ಕೂಡ ಸಿಕ್ಕಿದೆ. ಟೋಟಲ್ ಆಗಿ ಇವ್ರು ನೋಡೋದಾದ್ರೆ 26 ಲಕ್ಷ ರೂಪಾಯಿಯಷ್ಟು ಸಂಭಾವನೆ ಪಡ್ಕೊಂಡಿದ್ದಾರೆ. ಓವರ್ ಆಲ್ ನೋಡೋದಾದ್ರೆ ಬಿಗ್ ಬಾಸ್ ಸೀಸನ್ 11 ಇಂದ ಇವರು ಓವರ್ ಆಲ್ ಆಗಿ ಒಟ್ಟು 26 ಲಕ್ಷ ರೂಪಾಯಿಯಷ್ಟು ಸಂಭಾವನೆ ಪಡ್ಕೊಂಡಿದ್ದಾರೆ. ಅದಲ್ಲದೆ ಗೌತಮಿ ಜಾಧವ್ ಅವರು ಇನ್ನೇನು ಬಿಗ್ ಬಾಸ್ ಕೊನೆ ಹಂತಕ್ಕೆ ಇನ್ನೇನು ಒಂದು ಹೆಜ್ಜೆ ಇರೋ ಟೈಮ್ನಲ್ಲಿ ಇವ್ರ ಮನೆಯಿಂದ ಹೊರ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಅದಲ್ಲದೆ ಗೌತಮಿ ಜಾಧವ್ ಅವರು ಪಾಸಿಟಿವಿಟಿ ಬಗ್ಗೆ ಹೊರಗಡೆ ತುಂಬಾ ಒಳ್ಳೆ ಟಾಕ್ ಇದೆ, ಹಾಗೆ ನೆಗೆಟಿವ್ ಇದೆ, ಅಷ್ಟೇ ಪಾಸಿಟಿವ್ ಇದೆ ಅಂತಲೇ ಹೇಳ್ಬೋದು. ಏನೇ ಆದರೂ ಇವರಾದರೂ ಫಿನಾಲೆಗೆ ಇನ್ನೊಂದು ಹೆಜ್ಜೆ ಅಷ್ಟಿದ್ದು ಕೊನೆ ಹಂತಕ್ಕೆ, ಆದರೆ ಇವರು ಇಲ್ಲಿಂದ ಹೋಗಿದ್ದು ಅವ್ರಿಗೆ ತುಂಬಾ ಬೇಜಾರಾಗಿದೆ ಅಂತಲೇ ಹೇಳ್ಬೋದು. ಅದಲ್ಲದೆ ಗೌತಮಿ ಜಾಧವ್ ಅವರು ಜೀ ಕನ್ನಡದಲ್ಲಿ ಪ್ರಸಾರ ಆಗುತ್ತಿದ್ದಂಥ ಸತ್ಯ ಧಾರಾವಾಹಿ ಮೂಲಕ ತುಂಬಾ ಫೇಮಸ್ ಆದರು. ಇದರಿಂದನೇ ಇವರು ಬಿಗ್ ಬಾಸ್ ಎಂಟ್ರಿ ಕೊಡೋಕೆ ಮೇಲೆ ಇವರು ಸತ್ಯ ಪಾತ್ರದ ಮೂಲಕನೇ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರು. ಆಮೇಲೆ ಇವರು ವಿಗ್ಗೆಲ್ಲ ತೆಗೆದು ಗೌತಮಿ ಜಾಧವ್ ಆದರು ಅಂತಲೇ ಹೇಳ್ಬೋದು. ಗೌತಮಿ ಜಾಧವ್ ಅವರು ಕೊನೆ ಹಂತದಲ್ಲಿ ಮನೆಗೆ ಹೋಗಿದ್ದು ನಿಮಗೆ ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ. ಬಾಯ್.